ಗೋಪಾಲಕೃಷ್ಣ ಅವರೇ ನಮ್ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ಸಿಎಂ ಸಾಹೇಬ್ರು ನಿಮ್ ಹತ್ರ ಮಾತಾಡ್ತಾ ಇದ್ದದ್ದು ನಮಗೆ ಗೊತ್ತಾಯ್ತು, ನಮ್ಮ ಕ್ಯಾಮೆರಾದಲ್ಲಿ ಕ್ಯಾಚ್ ಆಗಿದೆ. ಯಾವ್ದು ಶಾಶ್ವತ ಅಲ್ಲ ಅಂತ ನಿಮ್ ಮುಂದೆ ಹೇಳ್ತಿದ್ದಾರೆ ಅವರು. ಏನಾಗುತ್ತೆ ನೋಡೋಣ ಅಂತ ಹೇಳ್ತಿದ್ದಾರೆ. ಏನೇನ್ ಮಾತಾಡಿದ್ರಿ ಸರ್? ಸರ್ ನಾನು ಸಾಹೇಬ್ರು ಸಿಕ್ಕ ತಕ್ಷಣನೇ ಏನು ಬಹಳ ಟಗರು ಇವತ್ತು ಬಹಳ ಖುಷಿಯಾಗಿದ್ದೀರಿ, ಏನು ನಾಟಿ ಇದು ಕೋಳಿ ಬಾರಿ ಚೆನ್ನಾಗಿತ್ತ ಸರ್ ಅಂದೆ. ಬಹಳ ಖುಷಿಯಾಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿತ್ತು ಕಣೋ, ಮೈಸೂರು ಕಡೆಯಿಂದ ಮಾಡ್ಸಿದ್ರು, ಬಹಳ ಚೆನ್ನಾಗ್ ಮಾಡಿದ್ರು, ಬಹಳ ಖುಷಿಯಾಗಿ ಊಟ ಮಾಡಿದೆ ಕಣೋ, ತಿಂಡಿ ತಿಂದೆ ಅಂತ ಹೇಳಿದ್ರು. ಹಂಗೆ ಮಾತಾಡ್ತಾ ಮಾತಾಡ್ತಾ ಬಹಳ ಖುಷಿಯಾಗಿ ಬಂದ್ರು. ಏನೋ ನೀನ್ ಬೇರೆ ಕಲರ್ಫುಲ್ ಆಗಿದೆಯಲ್ಲ ಇವತ್ತು ಅಂದ್ರು. ನೀವ್ ಯಾವಾಗ್ಲೂ ಕಲರ್ಫುಲ್ ಬಿಡಿ ಸರ್. ಅದಕ್ಕೆ ಹೇಳಿದ್ರು. ಅನಂತರ ಹಂಗೆ ಮಾತಾಡಿದ್ರು. ಮತ್ತೇನೋ ರಾಜಕೀಯ ಅಂತ ಹೇಳಿದ್ರು. ಮುಂದೆ ಏನಂತ ನನಗೆ ಕೇಳಿಸಿಲ್ಲ. ರಾಜಕೀಯ ಅಂತ ಕೇಳಿದ್ರು ಅಷ್ಟು ಬಿಟ್ರೆ ನನಗೆ ಬೇರೆ ಮುಂದೆ ಕೇಳಲಿಲ್ಲ. ಅದು ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೋ ಆಗ್ಲಿ ಅಂತ ನಿಮ್ ಮುಂದೆ ಹೇಳ್ತಾ ಇದ್ರು. ನೀವೇನ್ ಕೇಳಿದ್ರಿ ಸರ್ ಅಂತದ್ದು ಅವ್ರಿಗೆ? ಇಲ್ಲ ಸರ್, ಖುಷಿಯಲ್ಲಿ ಮಾತಾಡ್ತಾ ಇದ್ರು. ನಾನು ಏನು ಕೇಳಿಲ್ಲ. ಊಟದ ಬಗ್ಗೆ ಮತ್ತು ಹೇಗಿತ್ತು ಸರ್ ಚೌಚೌಬಾತ್ ತಿಂದ್ರಲ್ಲ ಕೇಳಿದೆ. ಇಲ್ಲ ಚೌಚೌಬಾತ್ ಯಾಕೆ ತಿನ್ನೋದು, ಇದು ಎಂತ ನಾಟಿ ಫುಡ್, ನಾಟಿ ಕೋಳಿ ತಿಂದಿದ್ದೀನಿ, ನಮ್ಮ ಮೈಸೂರು ತರ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಅಲ್ಲ ಈಗ ಹಂಗಾಗಿ ಹಾಗೆ ಖುಷಿ ಖುಷಿ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಹೊರಗಡೆ ನಿಮ್ ಮೀಡಿಯಾದವರಿಗೂ ಬಂದ್ರು. ಅಲ್ಲಿ ಬೇರೆ ನಿಮ್ ಮೀಡಿಯಾದವರು ಕೇಳ್ತಾ ಇದ್ರು. ಅವಾಗ ಅಲ್ಲೂ ಕಾಮಿಡಿ ಮಾಡಿದ್ರು ಸ್ವಲ್ಪ. ಅಲ್ಲ ಗೋಪಾಲಕೃಷ್ಣ ಅವರು, ಈಗ ದಿಢೀರಂತ ನಿಮ್ ಮುಂದೆ ಈ ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂತ ಮಾತು ಯಾಕೆ ಬಂತು ಸಿದ್ದರಾಮಯ್ಯ ಅವರಿಂದ? ಯಾವಾಗ್ಲೂ ಖಡಕ್ ಅವರು ಇಂತ ಕನ್ಕ್ಲೂಷನ್ ಯಾಕೆ ಬಂದ್ರು? ಯಾವಾಗ ಅಲ್ಲ, ನಾನೇನ್ ಹೇಳಿದೆ ಸರ್, ಬಾರಿ ಖುಷಿ ಆಯ್ತು ಸರ್, ಈ ತರ ಆಯ್ತು, ಒಳ್ಳೇದು ಒಂದ್ ಸಂದೇಶ ಆಯ್ತು ಅಂತಲ್ಲ, ಅದಕ್ಕೆ ಹೇಳಿದ್ರು. ನಾನು ಹೇಳಿದ್ದು ಒಳ್ಳೇದೇ ಇದೆ ಸರ್, ಒಳ್ಳೇದಾಯ್ತು, ಬಹಳ ಖುಷಿ ಇದೀರಿ, ಏನ್ ಸರ್ ಇದು ಇವತ್ತಿನ ಮಾಹಿಮೆ ಅಂತ ಕೇಳಿದ್ದೆ ಅಷ್ಟೇ, ಮತ್ತೇನಿಲ್ಲ. ಬಹಳ ಚಂದಾಗಿ ಖುಷಿಯಾಗಿ ಎಲ್ಲರ ಹತ್ರ ನಗ್ನಗ್ತಾ ಖುಷಿಯಾಗಿ ಉತ್ತರ ಕೊಟ್ಟು. ಏನನ್ಸುತ್ತೆ ನಿಮ್ಗೆ ಹಾವ ಭಾವ ನೋಡಿದ್ರೆ ಸಿಎಂ ಸಾಹೇಬ್ರು? ಅಲ್ಲ, ನಮ್ಗೇನಿಲ್ಲ ಸರ್, ನಮ್ಗೆ ರಾಜಕೀಯವಾಗಿ ಗೊಂದಲ ಇದ್ದಿದ್ದು, ಒಂದು ರಾಜ್ಯಕ್ಕೆ ಒಂದು ಸಂದೇಶ ಸಿಕ್ಕಿತ್ತು. ವಿರೋಧ ಪಕ್ಷದವರು ಗಪ್ಚಿಪ್ ಆಗುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದರಿಂದ ನೋಡಿ, ಈ ತರ ಗೊಂದಲಗಳನ್ನ ಸಹಜ ಇರ್ತಾರೆ, ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಇರುತ್ತೆ. ಅದನ್ನ ಸರಿ ಮಾಡ್ಕೊಂಡದ್ದು ಈ ತರ ಒಂದು ಅವ್ರ ಮನೆಗೆ ಇವ್ರು ಹೋಗಿದ್ದು, ಅಲ್ಲಿ ಹೋಗಿದ್ದು ಏನಿದೆ ಅಂದ್ರೆ ಏನೋ ಒಂಥರ ನಮ್ಮಲ್ಲಿ ಪಕ್ಷದಲ್ಲಿ ಗೊಂದಲ ಹೋಗಲಾಡಿಸುವಂತ ಪರಿಸ್ಥಿತಿ ಆಗಿದೆ. ಹಂಗಾರೆ ಗೊಂದಲ ಇತ್ತು? ಅಲ್ಲ, ಇತ್ತು, ಸಹಜ ಇತ್ತಲ್ಲ ಸರ್, ಸ್ವಲ್ಪ ಇತ್ತಲ್ಲ, ಅದರಲ್ಲೇನಿಲ್ಲ, ಸಹಜ ಗೊಂದಲ ಇದ್ದಿದ್ದು. ಆದ್ರೆ ಅದೆಲ್ಲ ವೈಯಕ್ತಿಕವಾಗಿದ್ದಂತ ಸರಿವಂತ ಆಗಿದೆ. ಅದೆಲ್ಲ ಸರಿ. ರಾಷ್ಟ್ರೀಯ ನಾಯಕರು ಇಲ್ದೇನೆ, ಏನು ಇಲ್ದೇನೆ ಇಲ್ಲೇನೆ ಒಂಥರ ಬಗೆಹರಿಸುವಂತದ್ದು ಬಹಳ ಖುಷಿಯಾಗಿದೆ. ಆಯ್ತು, ಈಗ ನಾಟಿ ಕೋಳಿ ಸಾರ ಆಯ್ತು, ಇಡ್ಲಿ ವಡೆ ಚೌಚೌಬಾತ್ ಎಲ್ಲ ಆಯ್ತು, ಚೇರ್ ವಿಚಾರ ಏನಾದ್ರು ಚರ್ಚೆ ಆಯ್ತು ಸರ್? ಮುಖ್ಯವಾಗಿ ಏನಾಗಿಲ್ಲ ಸರ್, ಪಬ್ಲಿಕ್ ಎಲ್ಲ ಇದ್ದೆ, ಎಲ್ಲ ನೀವು ಟಿವಿಯವರು ಇದ್ರು, ಏನೂ ಆಗಿಲ್ಲ. ಮುಂದೆ ಏನಾಗ್ಬೋದು ಅಂತ? ಮುಂದೆ ಏನೂ ಇಲ್ಲ ಸರ್, ಅಸೆಂಬ್ಲಿ ಆದ್ಮೇಲೆ ಕಾದ್ ನೋಡೋಣ. ಅಸೆಂಬ್ಲಿ ಆದ್ಮೇಲೆ ಇನ್ನೂ ಕಾದ್ ನೋಡೋದಿದೆ ಹಂಗಿದ್ರೆ? ಇಲ್ಲ, ಅಲ್ಲ ಅಸೆಂಬ್ಲಿ ಆದ್ಮೇಲೆ ಕಾದ್ ನೋಡೋದಿದೆಯಾ? ಯಾವುದೇ ಆತರ ಚರ್ಚೆಗಳಿಲ್ಲ. ಅಸೆಂಬ್ಲಿ ಆದ್ಮೇಲೆ ನಂತರ ಏನಂತ ಅವ್ರು 8ನೇ ತಾರೀಕು ಡೆಲ್ಲಿ ಹೋಗ್ತಾರಂತೆ, ಆಮೇಲೆ ಏನಂತ ಗೊತ್ತಿಲ್ಲ. ಜನವರಿಗೆ ಸಿಎಂ ಆಗ್ತಾರಂತ ಡಿ.ಕೆ. ಶಿವಕುಮಾರ್ ಅಂತ ಕೇಳ್ಪಟ್ವಿ ನಾವು. ಅದು ಗೊತ್ತಿಲ್ಲ ಸರ್, ಅದು ನಮ್ಗೆಲ್ಲ ಮಾಹಿತಿ ಇಲ್ಲ ಸರ್, ನಾವು ಅಷ್ಟು ದೊಡ್ಡವರಲ್ಲ. ನಮ್ಗೆ ಏನಿದ್ರು ಸ್ಥಳೀಯ ಗೊತ್ತಿರುತ್ತೆ ಬಿಟ್ರೆ ರಾಷ್ಟ್ರೀಯ ನಾಯಕರು ಏನ್ ಸಂದೇಶ ನಂಗೆ ಗೊತ್ತಿಲ್ಲ. ಸಂಪುಟ ಪುನರ್ರಚನೆ ಆಗುತ್ತಾ? ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನೀವ್ ಯಾವ ಲಿಸ್ಟ್ ಅಲ್ಲಿ ಇದೀರಿ? ನಾವು ಇದೀವಿ ಸರ್, ನಾವು ಒಬ್ಬ ಆಕಾಂಕ್ಷಿ ಆಗಿದ್ದೀನಿ, ಕೇಳಿದೀವಿ. ರಾಷ್ಟ್ರೀಯ ನಾಯಕರು ಕೇಳಿದ್ವಿ, ರಾಜ್ಯದ ನಾಯಕರು ಕೇಳಿದೀವಿ, ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ನೋಡೋಣ ಸರ್. ಸರ್ ನಿಮ್ದು ಯಾರು ಬಣ? ಡಿ.ಕೆ. ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ? ನಂದು ಕಾಂಗ್ರೆಸ್ ಬಣ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಬಹಳ ಸಂತೋಷವಾಗಿದ್ರು, ಖುಷಿಯಾಗಿದ್ರು ಸಿದ್ದರಾಮಯ್ಯ ಅವರು. ಅದಕ್ಕೆ ಕೇಳಿದೆ ನಾನು, ಏನ್ ಸರ್ ಖುಷಿಯಾಗಿದ್ದೀರಿ, ಏನಾಯ್ತು ಅಂತ. ಇಲ್ಲ, ನಾಟಿ ಕೋಳಿ ಸಾರು ತಿಂದು ಬಂದೆ, ಚೆನ್ನಾಗಿತ್ತು. ರಾಜಕೀಯ ಇದ್ದೇ ಇರುತ್ತೆ, ಯಾವ್ದು ಶಾಶ್ವತ ಅಲ್ಲ, ನೋಡೋಣ ಏನಾಗುತ್ತೆ ಅಂತ ಸಹಜವಾಗಿ ನನ್ನ ಮುಂದೆ ಹೇಳಿದ್ರು ಸಿದ್ದರಾಮಯ್ಯ ಅವರು ಇವತ್ತು ಸಿಕ್ಕಾಗ ಅಂತ. ಬೇಳೂರು ಗೋಪಾಲಕೃಷ್ಣ ಅವರು, ಈ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದಿಂದ ಆಚೆ ಬರ್ತಾ ಇದ್ದ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಮುಂದೆ ಮಾತಾಡಿದಂತ ಮಾತು, ಏನಾಗುತ್ತೋ ಆಗ್ಲಿ, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ, ಯಾವುದೂ ಶಾಶ್ವತ ಅಲ್ಲ, ನೋಡೋಣ ಏನಾಗುತ್ತೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಮುಂದೆ ಹೇಳಿದ್ದು. ಅದೇ ಬೇಳೂರು ಗೋಪಾಲಕೃಷ್ಣ ಅವರು ನಮ್ ಜೊತೆ ಈಗಷ್ಟೇ ಮಾತಾಡ್ತಾ. ಗೋಪಾಲಕೃಷ್ಣ ಅವರೇ ನಮ್ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ಸಿಎಂ ಸಾಹೇಬ್ರು ನಿಮ್ ಹತ್ರ ಮಾತಾಡ್ತಾ ಇದ್ದದ್ದು ನಮಗೆ ಗೊತ್ತಾಯ್ತು, ನಮ್ಮ ಕ್ಯಾಮೆರಾದಲ್ಲಿ ಕ್ಯಾಚ್ ಆಗಿದೆ. ಯಾವ್ದು ಶಾಶ್ವತ ಅಲ್ಲ ಅಂತ ನಿಮ್ ಮುಂದೆ ಹೇಳ್ತಿದ್ದಾರೆ ಅವರು. ಏನಾಗುತ್ತೆ ನೋಡೋಣ ಅಂತ ಹೇಳ್ತಿದ್ದಾರೆ. ಏನೇನ್ ಮಾತಾಡಿದ್ರಿ ಸರ್? ಸರ್ ನಾನು ಸಾಹೇಬ್ರು ಸಿಕ್ಕ ತಕ್ಷಣನೇ ಏನು ಬಹಳ ಟಗರು ಇವತ್ತು ಬಹಳ ಖುಷಿಯಾಗಿದ್ದೀರಿ, ಏನು ನಾಟಿ ಇದು ಕೋಳಿ ಬಾರಿ ಚೆನ್ನಾಗಿತ್ತ ಸರ್ ಅಂದೆ. ಬಹಳ ಖುಷಿಯಾಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿತ್ತು ಕಣೋ, ಮೈಸೂರು ಕಡೆಯಿಂದ ಮಾಡ್ಸಿದ್ರು,
ಬಹಳ ಚೆನ್ನಾಗಿ ಮಾಡಿದ್ರು, ಬಹಳ ಖುಷಿಯಾಗಿ ಊಟ ಮಾಡಿದೆ ಕಣ, ತಿಂಡಿ ತಿಂದೆ ಅಂತ ಹೇಳಿದ್ರು. ಹಂಗೆ ಮಾತಾಡ್ತಾ ಬಹಳ ಖುಷಿಯಾಗಿ ಬಂದ್ರು. ಏನೋ ನೀನ್ ಬೇರೆ ಕಲರ್ಫುಲ್ ಆಗಿದೆಯಲ್ಲ ಇವತ್ತು ಅಂದ್ರು. ನೀವ್ ಯಾವಾಗ್ಲೂ ಕಲರ್ಫುಲ್ ಬಿಡಿ ಸರ್. ಅದಕ್ಕೆ ಹೇಳಿದ್ರು. ಅನಂತರ ಹಂಗೆ ಮಾತಾಡಿದ್ರು. ಮತ್ತೇನೋ ರಾಜಕೀಯ ಅಂತ ಹೇಳಿದ್ರು. ಮುಂದೆ ಏನಂತ ನನಗೆ ಕೇಳಿಸಿಲ್ಲ. ರಾಜಕೀಯ ಅಂತ ಕೇಳಿದ್ರು ಅಷ್ಟು ಬಿಟ್ರೆ ನನಗೆ ಬೇರೆ ಮುಂದೆ ಕೇಳಲಿಲ್ಲ. ಅದು ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೋ ಆಗ್ಲಿ ಅಂತ ನಿಮ್ ಮುಂದೆ ಹೇಳ್ತಾ ಇದ್ರು. ನೀವೇನ್ ಕೇಳಿದ್ರಿ ಸರ್ ಅಂತದ್ದು ಅವ್ರಿಗೆ? ಇಲ್ಲ ಸರ್, ಖುಷಿಯಲ್ಲಿ ಮಾತಾಡ್ತಾ ಇದ್ರು. ನಾನು ಏನು ಕೇಳಿಲ್ಲ. ಊಟದ ಬಗ್ಗೆ ಮತ್ತು ಹೇಗಿತ್ತು ಸರ್, ಚೌಚೌಬಾತ್ ತಿಂದ್ರಲ್ಲ ಕೇಳಿದೆ. ಇಲ್ಲ ಚೌಚೌಬಾತ್ ಯಾಕೆ ತಿನ್ನೋದು, ಇದು ಎಂತ ನಾಟಿ ಫುಡ್, ನಾಟಿ ಕೋಳಿ ತಿಂದಿದ್ದೀನಿ, ನಮ್ಮ ಮೈಸೂರು ತರ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಅಲ್ಲ ಈಗ ಹಂಗಾಗಿ ಹಾಗೆ ಖುಷಿ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಹೊರಗಡೆ ನಿಮ್ ಮೀಡಿಯಾದವರಿಗೂ ಬಂದ್ರು. ಅಲ್ಲಿ ಬೇರೆ ನಿಮ್ ಮೀಡಿಯಾದವರು ಕೇಳ್ತಾ ಇದ್ರು. ಅವಾಗ ಅಲ್ಲೂ ಕಾಮಿಡಿ ಮಾಡಿದ್ರು ಸ್ವಲ್ಪ. ಅಲ್ಲ ಗೋಪಾಲಕೃಷ್ಣ ಅವ್ರ, ಈಗ ದಿಢೀರಂತ ನಿಮ್ ಮುಂದೆ ಈ ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂತ ಮಾತು ಯಾಕೆ ಬಂತು ಸಿದ್ದರಾಮಯ್ಯ ಅವರಿಂದ? ಯಾವಾಗ್ಲೂ ಖಡಕ್ ಅವರು ಇಂತ ಕನ್ಕ್ಲೂಷನ್ ಯಾಕೆ ಬಂದ್ರು ಯಾವಾಗ? ಅಲ್ಲ ನಾನೇನ್ ಹೇಳ್ದೆ ಸರ್, ಭಾರಿ ಖುಷಿ ಆಯ್ತು ಸರ್, ಈ ತರ ಆಯ್ತು, ಒಳ್ಳೇದಾಯ್ತು, ಒಂದ್ ಸಂದೇಶ ಆಯ್ತು ಅಂತಲ್ಲ, ಅದಕ್ಕೆ ಹೇಳಿದ್ರು. ನಾನು ಹೇಳಿದ್ದು ಒಳ್ಳೇದೇ ಇದೆ ಸರ್, ಒಳ್ಳೇದಾಯ್ತು, ಬಹಳ ಖುಷಿ ಇದೀರಿ, ಏನ್ ಸರ್ ಇದು ಇವತ್ತಿನ ಮಾಹಿಮೆ ಅಂತ ಕೇಳಿದ್ದೆ. ಅಷ್ಟೇ, ಮತ್ತೇನಿಲ್ಲ. ಬಹಳ ಚಂದಾಗಿ ಖುಷಿಯಾಗಿ ಎಲ್ಲರಿಗೂ ಹತ್ರ ನಗ್ನಗ್ತಾ ಖುಷಿಯಾಗಿ ಉತ್ತರ ಕೊಟ್ಟು. ಏನ್ ಅನ್ಸುತ್ತೆ ನಿಮ್ಗೆ ಹಾವಭಾವ ನೋಡಿದ್ರೆ ಸಿಎಂ ಸಾಹೇಬ್ರು? ಅಲ್ಲ ನಮ್ಗೇನಿಲ್ಲ ಸರ್, ನಮ್ಗೆ ರಾಜಕೀಯವಾಗಿ ಗೊಂದಲ ಇದ್ದಿದ್ದು, ಒಂದು ರಾಜ್ಯಕ್ಕೆ ಒಂದು ಸಂದೇಶ ಸಿಕ್ಕಿತ್ತು. ವಿರೋಧ ಪಕ್ಷದವರು ಗಪ್ಚಿಪ್ ಆಗುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದರಿಂದ ನೋಡಿ, ಈ ತರ ಗೊಂದಲಗಳನ್ನ ಸಹಜ ಇರ್ತದೆ, ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಇರುತ್ತೆ. ಅದನ್ನ ಸರಿ ಮಾಡ್ಕೊಂಡೋದು ಈ ತರ ಒಂದು ಅವ್ರ ಮನೆಗೆ ಇವ್ರು ಹೋಗಿದ್ದು, ಅಲ್ಲಿ ಹೋಗಿದ್ದು ಏನಿದೆ ಅಂದ್ರೆ ಏನೋ ಒಂಥರ ನಮ್ಮಲ್ಲಿ ಪಕ್ಷದಲ್ಲಿ ಗೊಂದಲ ಹೋಗಲಾಡಿಸುವಂತ ಪರಿಸ್ಥಿತಿ ಆಗಿದೆ. ಹಂಗಾರೆ ಗೊಂದಲ ಇತ್ತು? ಅಲ್ಲ ಇತ್ತು, ಸಹಜ ಇತ್ತಲ್ಲ ಸರ್, ಸ್ವಲ್ಪ ಇತ್ತಲ್ಲ. ಅದರಲ್ಲೇನಿಲ್ಲ, ಸಹಜ ಗೊಂದಲ ಇತ್ತು. ಅದೆಲ್ಲ ವೈಯಕ್ತಿಕವಾಗಿದ್ದಂತ ಸರಿವಂತ ಆಗಿದೆ. ಅದೆಲ್ಲ ಸರಿ ರಾಷ್ಟ್ರೀಯ ನಾಯಕರು ಇಲ್ದೇನೆ, ಏನು ಇಲ್ದೇನೆ ಇಲ್ಲೇನೆ ಒಂಥರ ಬಗೆಹರಿಸುವಂತದ್ದು ಬಹಳ ಖುಷಿಯಾಗಿದೆ. ಆಯ್ತು, ಈಗ ನಾಟಿ ಕೋಳಿ ಸಾರ ಆಯ್ತು, ಇಡ್ಲಿ ವಡೆ ಚೌಚೌಬಾತ್ ಎಲ್ಲ ಆಯ್ತು. ಚೇರ್ ವಿಚಾರ ಏನಾದ್ರು ಚರ್ಚೆ ಆಯ್ತು ಸರ್? ಮುಖ್ಯವಾಗಿ ಏನೂ ಆಗಿಲ್ಲ ಸರ್, ಪಬ್ಲಿಕ್ ಎಲ್ಲ ಇದ್ದೆ, ಎಲ್ಲ ಟಿವಿಯವರು ಇದ್ರು, ಏನೂ ಆಗಿಲ್ಲ. ಮುಂದೆ ಏನಾಗ್ಬೋದು ಅಂತ? ಮುಂದೆ ಏನೂ ಇಲ್ಲ ಸರ್, ಅಸೆಂಬ್ಲಿ ಆದ್ಮೇಲೆ ಕಾದ್ ನೋಡೋಣ. ಅಸೆಂಬ್ಲಿ ಆದ್ಮೇಲೆ ಇನ್ನೂ ಕಾದ್ ನೋಡೋದಿದೆ ಹಂಗಿದ್ರೆ? ಇಲ್ಲ, ಅಲ್ಲ ಅಸೆಂಬ್ಲಿ ಆದ್ಮೇಲೆ ಕಾದ್ ನೋಡೋದಿದೆಯಾ? ಯಾವುದೇ ಆತರ ಚರ್ಚೆಗಳಿಲ್ಲ. ಅಸೆಂಬ್ಲಿ ಆದ್ಮೇಲೆ ನಂತರ ಏನಂತ ಅವ್ರು 8ನೇ ತಾರೀಕು ಡೆಲ್ಲಿ ಹೋಗ್ತಾರಂತೆ, ಆಮೇಲೆ ಏನಂತ ಗೊತ್ತಿಲ್ಲ. ಜನವರಿಗೆ ಸಿಎಂ ಆಗ್ತಾರಂತ ಡಿ.ಕೆ. ಶಿವಕುಮಾರ್ ಅಂತ ಕೇಳ್ಪಟ್ವಿ ನಾವು. ಅದು ಗೊತ್ತಿಲ್ಲ ಸರ್, ಅದು ನಮ್ಗೆಲ್ಲ ಮಾಹಿತಿ ಇಲ್ಲ ಸರ್. ನಾವು ಅಷ್ಟು ದೊಡ್ಡವರಲ್ಲ, ನಮ್ಗೆ ಏನಿದ್ರು ಸ್ಥಳೀಯ ಗೊತ್ತಿರುತ್ತೆ ಬಿಟ್ರೆ ರಾಷ್ಟ್ರೀಯ ನಾಯಕರು ಏನ್ ಸಂದೇಶ ನಂಗೆ ಗೊತ್ತಿಲ್ಲ. ಸಂಪುಟ ಪುನರ್ರಚನೆ ಆಗುತ್ತಾ? ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನೀವ್ ಯಾವ ಲಿಸ್ಟ್ ಅಲ್ಲಿ ಇದೀರಿ? ನಾವು ಇದೀವಿ ಸರ್, ನಾವು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ಕೇಳಿದೀವಿ, ರಾಷ್ಟ್ರೀಯ ನಾಯಕರು ಕೇಳಿದ್ವಿ, ರಾಜ್ಯದ ನಾಯಕರು ಕೇಳಿದೀವಿ, ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ನೋಡೋಣ ಸರ್. ಸರ್ ನಿಮ್ದು ಯಾರು ಬಣ? ಡಿ.ಕೆ. ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ? ನಮ್ದು ಕಾಂಗ್ರೆಸ್ ಬಣ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಬಹಳ ಸಂತೋಷವಾಗಿದ್ರು, ಖುಷಿಯಾಗಿದ್ರು ಸಿದ್ದರಾಮಯ್ಯ ಅವರು. ಅದಕ್ಕೆ ಕೇಳಿದೆ ನಾನು, ಏನ್ ಸರ್ ಖುಷಿಯಾಗಿದ್ದೀರಿ, ಏನಾಯ್ತು ಅಂತ. ಇಲ್ಲ, ನಾಟಿ ಕೋಳಿ ಸಾರು ತಿಂದು ಬಂದೆ, ಚೆನ್ನಾಗಿತ್ತು. ರಾಜಕೀಯ ಇದ್ದೇ ಇರುತ್ತೆ, ಯಾವುದು ಶಾಶ್ವತ ಅಲ್ಲ, ನೋಡೋಣ ಏನಾಗುತ್ತೆ ಅಂತ ಸಹಜವಾಗಿ ನನ್ನ ಮುಂದೆ ಹೇಳಿದ್ರು ಸಿದ್ದರಾಮಯ್ಯ ಅವರು ಇವತ್ತು ಸಿಕ್ಕಾಗ ಅಂತ. ಬೇಳೂರು ಗೋಪಾಲಕೃಷ್ಣ ಅವರು, ಈ ದೃಶ್ಯಗಳನ್ನೇ ನೀವು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದಿಂದ ಆಚೆ ಬರ್ತಾ ಇದ್ದ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಮುಂದೆ ಮಾತಾಡಿದಂತ ಮಾತು, ಏನಾಗುತ್ತೋ ಆಗ್ಲಿ, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ, ಯಾವುದೂ ಶಾಶ್ವತ ಅಲ್ಲ, ನೋಡೋಣ ಏನಾಗುತ್ತೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಮುಂದೆ ಹೇಳಿದ್ದು. ಅದೇ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಈಗಷ್ಟೇ ಮಾತಾಡ್ತಾ